ಜಗಳೂರು 2 ವರ್ಷಗಳಿಂದ ತಾಲೂಕಿನ ತೋರಣಗಟ್ಟೆ ಗ್ರಾಮದಲ್ಲಿದ್ದ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆ ಆದೋನಿ ಮೂಲದ ಸಂದೀಪ್ ಎಂಬ ನಕಲಿ ವೈದ್ಯ ಶುಕ್ರವಾರ ರಾತ್ರಿ ಗ್ರಾಮಸ್ಥರಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾನೆ. ತೋರಣಗಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೋಗಿಯೊಬ್ಬರು ಸಂದೀಪ್ ಬಳಿ ಚಿಕಿತ್ಸೆ ಪಡೆದು ಬಳಿಕ ದಾವಣಗೆರೆಯ ಜಿಲ್ಲಾಸ್ಪತ್ರೆಗೆ ತೆರಳಿದ್ದಾರೆ. ರೋಗಿಯನ್ನು ಪರೀಕ್ಷಿಸಿದ ವೈದ್ಯರು ವೈದ್ಯ ನೀಡಿದ ಚೀಟಿ ಗಮನಿಸಿದ್ದಾರೆ. ಚೀಟಿಯಲ್ಲಿ ಸ್ಟೀರಾಯ್ಡ್ ಮತ್ತು ಮಿತಿ ಮೀರಿದ ಡೋಸ್ನ ಇಂಜೆಕ್ಷನ್ ಹಾಗೂ ಮಾತ್ರೆಗಳನ್ನು ಬರೆದಿರುವುದು ಗಮನಕ್ಕೆ ಬಂದಿದೆ. ಇವೆಲ್ಲವುಗಳನ್ನು ತೆಗೆದುಕೊಂಡ ಪರಿಣಾಮ ರೋಗಿ ಅಸ್ವಸ್ಥರಾಗಿರುವುದಾಗಿ ಸರ್ಕಾರಿ ವೈದ್ಯರು ತಿಳಿಸಿದ್ದಾರೆ. ಶುಕ್ರವಾರ ರಾತ್ರಿ ತೋರಣಗಟ್ಟೆ ಗ್ರಾಮಕ್ಕೆ ಬಂದ ರೋಗಿಯ ಕಡೆಯವರು ನಕಲಿ ವೈದ್ಯನ ಕ್ಲಿನಿಕ್ಗೆ ತೆರಳಿ ಆತನನ್ನು ಹಿಡಿದು ಜಗಳೂರು ಪೊಲೀಸ್ ಠಾಣೆಗೆ ಒಪ್ಪಿಸಲು ಕರೆದೊಯ್ಯುವಾಗ ಪ್ರಭಾವಿಗಳಿಂದ ಕರೆ ಮಾಡಿಸುವ ನಾಟಕವಾಡಿ ಪರಾರಿಯಾಗಿದ್ದಾನೆ. ಕೂಗಳತೆ ಗ್ರಾಮ ಪಂಚಾಯಿತಿ ಕಚೇರಿಗೆ ದೂರದಲ್ಲಿರುವ ಬಾಡಿಗೆ ಕಟ್ಟಡದಲ್ಲಿ 2 ವರ್ಷದಿಂದ ಸಂದೀಪ್ ಕ್ಲಿನಿಕ್ ನಡೆಸ್ತಾ ಇದ್ದ. ಆದರೆ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಕಾರ್ಯದರ್ಶಿ ಕ್ಲಿನಿಕ್ ಬಗ್ಗೆ ಗಮನ ಹರಿಸಿಲ್ಲ. ಕನಿಷ್ಠ ಪಕ್ಷ ಹೊಸ ಕ್ಲಿನಿಕ್ ಆರಂಭವಾಗಿರುವ ಬಗ್ಗೆ ಟಿಎಚ್ಒ ಡಿಎಚ್ಒ ಗಮನಕ್ಕೂ ತಂದಿಲ್ಲ. ಪಿಯುಸಿ ಓದಿದ ಡಾಕ್ಟರ್ ನಕಲಿ ವೈದ್ಯ ಸಂದೀಪ್ನ ವಿದ್ಯಾರ್ಹತೆ ಕೇವಲ ಪಿಯುಸಿ. ಕ್ಲಿನಿಕ್ ಮುಂದೆ ಡಾಕ್ಟರ್ ಸಂದೀಪ್ ವೈದ್ಯರು ಅಂತ ಬೋರ್ಡ್ ಇದ್ದು ಕ್ಲಿನಿಕ್ನಲ್ಲಿ ಅಧಿಕ ಡೋಸ್ನ ಚುಚ್ಚುಮದ್ದುಗಳು ಔಷಧ ಮಾತ್ರೆಗಳಿದ್ವು. ಸಿಕ್ಕಿಬಿದ್ದ ನಕಲಿ ವೈದ್ಯರನ್ನು ಜಗಳೂರಿಗೆ ಕರೆತಂದಾಗ ವಿದ್ಯಾರ್ಥಿ ಕುರಿತು ಪ್ರಶ್ನಿಸಿದರೆ ಒಮ್ಮೆ ಬಿಕಾಂ ಮತ್ತೊಮ್ಮೆ ಬಿ ಫಾರ್ಮ್ ಅಂತ ಉತ್ತರಿಸಿದ್ದ. ಬಿಕಾಂಗೂ ವೈದ್ಯ ವೃತ್ತಿಗೂ ಏನು ಸಂಬಂಧ ಅಂತ ಕೇಳಿದಾಗ ತಪ್ಪಾಯಿತು ಅಂತ ಒಪ್ಪಿಕೊಂಡು ಈ ವೇಳೆಗೆ ಗ್ರಾಮದ ಕೆಲ ಯುವಕರು ಬೆಂಬಲಕ್ಕೆ ಬರ್ತಾ ಇದ್ದಂತೆ ಗುಂಪಿನಲ್ಲಿ ಗೋವಿಂದ ಅಂತ ಪರಾರಿಯಾಗಿದ್ದಾನೆ. ಸಂದೀಪ್ ಬಂಧನಕ್ಕೆ ಆಗ್ರಹವಾಗಿದೆ. ನಕಲಿ ವೈದ್ಯನ ಕ್ಲಿನಿಕ್ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಪ್ರಮಾಣ ಪತ್ರ ಪರಿಶೀಲಿಸಬೇಕು. ವಿಳಾಸ ಪತ್ತೆ ಹಚ್ಚಿ ರಾಜ್ಯ ವೈದ್ಯಕೀಯ ನಿಯಮ ಅನುಸಾರ ನಕಲಿ ವೈದ್ಯರ ತಡೆ ಕಾಯ್ದೆಯಂತೆ ಸಂದೀಪ್ನನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಜಗಳೂರು ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಮತ್ತು ಕೇಂದ್ರ ಸ್ಥಾನದಿಂದ ದೂರದ ಗ್ರಾಮಗಳಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ಎನ್ನಲಾಗಿದೆ. ಆದರೂ ತಾಲೂಕು ಆರೋಗ್ಯಾಧಿಕಾರಿ ಅಥವಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಪಟ್ಟಣದಲ್ಲೇ ಹಲವು ಮಂದಿ ನಕಲಿ ವೈದ್ಯರಿದ್ದು ಅವರನ್ನು ಬಂಧಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಯುವಕರು ಆಗ್ರಹಿಸಿದ್ದಾರೆ. ತೋರಣಗಟ್ಟೆ ಗ್ರಾಮದಲ್ಲಿ ಇರುವ ಬಗ್ಗೆ ನಕಲಿ ವೈದ್ಯ ಇರುವ ಬಗ್ಗೆ ಮಾಹಿತಿ ಇರಲಿಲ್ಲ. ಗ್ರಾಮಕ್ಕೆ ತೆರಳಿ ಮಾಹಿತಿ ಪಡೆದು ನಕಲಿ ವೈದ್ಯರಂತೆ ತಡೆ ಕಾಯ್ದೆ ಅಡಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು. ಡಾಕ್ಟರ್ ವಿಶ್ವನಾಥ್ ತಾಲೂಕು ವೈದ್ಯ ಅಧಿಕಾರಿ ಜಗಳೂರು. ವರದಿ ಶ್ರೀಕಾಂತ್ ದಾವಣಗೆರೆ ಜಗಳೂರು. ಕೆಲಸ ಮಾಡಿದ್ರಿ ಸರ್ ಪ್ಲೀಸ್ ಸರ್ ಸ್ವಲ್ಪ ಇದಾಗೆ ಸರ್ ಇಲ್ಲಿ ಫುಲ್ ತಳ್ಕ ಮೇಲೆ ಜನಗಳನ್ನ ಸಾಯಿಸ್ತಾ ಇದ್ದೀರಿ ನೀವು ಇಲ್ಲಿ ಹಳ್ಳಿ ಜನ ಪಾಪ. ಹಾಂ 50 ವರ್ಷ 30 ವರ್ಷಕ್ಕೆ ಮೇಲೆ ಕಳಿಸ್ಬಿಡ್ತಾರೆ ನೀವು ಮಾತ್ರ ಇದ್ಬಿಟ್ರಿ ಹಳ್ಳಿಗಳ ಡಾಕ್ಟರ್. ಹಾಂ ಯಾರು ಬನ್ನಿ ನೀವು ಹೋಗ್ರಿ ಹೊರ ಹೋಗಿ ಸರ ಟ್ಯಾಬ್ಲೆಟ್ಸ್ ಇದು ಸರಡ್ ಇವೆ ಅಷ್ಟು ಸರಡ್ ಇದೈತೆ ನೋಡಿ ಸರ್. ಸರಡ್ ಎಲ್ಲ ಸರಡ್ ಸ್ಟೈರಡ್ ಬಿಡ್ರಿ ಸರ್ ಅಷ್ಟು ಸರಡ್ ಸರ್. ಬಟ್ಟೆಗೆ ಹಿಂಗೈತಿ ಹಿಂಗೆ ಮಾಡಿದಾರೆ ನೋಡ್ರಿ. ಅದು ತಗೊಳ್ರಿ ಎಲ್ಲ ತಗೊಳ್ರಿ. ಫುಲ್ ವೀಡಿಯೋ ಮಾಡ್ರಿ ಹೊರಗಡೆ ಎಕ್ಸಿಟ್ ಫುಲ್ ಅವ್ರದ್ದು ವೀಡಿಯೋ ತಗೊಳ್ರಿ. ಕಂಪ್ಲೇಂಟ್ ಮಾಡಿದಾರಾ? ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಸರ್? ನಿಮಗೆ ಹೌದು, ನನಗೆ ಇನ್ಫಾರ್ಮೇಷನ್ ಬಂದಿದೆ, ಅದಕ್ಕೆ ಬಂದಿರೋದು. ನ್ಯೂಸ್ ಚಾನಲ್ ಬಂದ ಫುಲ್ ತೊಗೊಳ್ರಿ ಎಲ್ಲ ಮೆಡಿಸಿನ್ಸ್ ಎಲ್ಲ ತಗೊಳ್ರಿ. ಬಿಕಾಮ್ ಸ್ಟೂಡೆಂಟ್ ಆಗಿ ನೀವು ಡಾಕ್ಟರ್ ಆಗಿದ್ದೀರ ಅಂದರೆ ನೀವು ಯಾವ ಬೇಸಸ್ ಮೇಲೆ ವರ್ಕ್ ಮಾಡ್ತಿದ್ರೆ ನನಗೆ ಅದೇ ಗೊತ್ತಾಗ್ತದೆ.